ಎಲ್ಲರಿಗೂ ನಮಸ್ಕಾರ. ಇವತ್ತು ಕರಿಮಣಿ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಸಾಹಿತ್ಯ ಮೇಡಮ್ಗೆ ಫೋನ್ ಮಾಡಿದಾಗ ಅವರು ಹೇಳ್ತಾರೆ, ನಾನು ಬೇಗ ಬಂದಿದ್ದೆ, ತಪ್ಪಾಯಿತು. ಮೇಡಮ್ ನನಗೆ ಫೋನ್ ಮಾಡಿ ಎಲ್ಲ ವಿಚಾರ ತಿಳಿಸಿದರು. ನೋಡು ಸಾಹಿತ್ಯ, ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಾಳೆಯಿಂದ ಕಾಲೇಜು ಬರೋದನ್ನು ನಿಲ್ಲಿಸಬೇಡ. ಯಾರೋ ರಾಗಿಂಗ್ ಮಾಡೋಕ್ಕೆ ನಿಮಗೆ ಹಿಂಗೆ ಮಾಡಿರಬಹುದು ಅಷ್ಟೇ. ನೀನು ಏನು ಯೋಚನೆ ಮಾಡಬೇಡ ಕಣಮ್ಮ. ನಾನು ನಾಳೆ ವಿಶ್ವಾಮಿತ್ರ ಸರ್ ಹತ್ರ ಮಾತನಾಡುತ್ತೇನೆ. ಹೋಗಲಿ ಬಿಡಿ ಮೇಡಮ್, ಎಲ್ಲ ಮುಗ್ದೋಯ್ತಲ್ಲ. ನನಗಂತೂ ಒಂದು ಹಂತದಲ್ಲಿ ತುಂಬ ಹೆದರಿಕೆ ಆಗಿತ್ತು. ಇಷ್ಟೆಲ್ಲ ಕಷ್ಟಪಟ್ಟು ಕಾಲೇಜಿಗೆ ಸೇರಿದರೆ ಮೊದಲೇ ದಿನವೇ ವಾಪಸ್ ಬರೋ ಹಾಗೆ ಆಯ್ತಲ್ಲ ಅಂತ ತುಂಬ ಭಯ ಆಗಿತ್ತು. ಸರಿ ಮೇಡಮ್, ನಾನು ನಾಳೆ ನಿಮಗೆ ಕಾಲೇಜಲ್ಲಿ ಸಿಗ್ತೀನಿ ಅಂತ ಹೇಳಿ ಸಾಹಿತ್ಯ ಫೋನ್ ಕಟ್ ಮಾಡ್ತಾಳೆ. ಆಗ ಸಾಹಿತ್ಯ ಮನೇಲಿ ತಾತ, ನಮ್ಮ ಕಾಲದಲ್ಲಿ ಕಾಲೇಜಿಗೆ ಹೋಗ್ಬೇಕಾದ್ರೇ ತಲೆ ಎತ್ಕೊಂಡು ಓಡಾಡಬೇಕು ಅಂದ್ರೇ ಇಷ್ಟು ಹೆದರ್ಕೊತಾ ಇದ್ವಿ. ಆದರೆ ಈಗಿನ ಕಾಲದ ಮಕ್ಕಳಿಗೆ ರ್ಯಾಗಿಂಗ್ ಅಂತ ಹೇಳಿ ಎಲ್ಲ ಹೆದರಿಸುತ್ತಾರೆ. ಪ್ರಿನ್ಸಿಪಾಲ್ಗೆ ಬಣ್ಣದ ಬಲೂನಲ್ಲಿ ಹೊಡಿತಾರೆ ಅಂದರೆ ಕಾಲ ಕೆಟ್ಟೋಗಿದೆ. ಬರೀ ಬಲೂನ್ ಎಸ್ತಿರೋದಲ್ಲ ಕ್ಯಾಪ್ಟನ್, ನಮ್ಮ ಸಾಹಿತ್ಯನಕ್ಕನ ಮೇಲೆ ಬರುವ ಹಾಗೆ ಮಾಡಿದ್ದಾರೆ ಎಂದರೆ ಯಾರೋ ಸರಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲ ಸ್ವಲ್ಪ ಹೊತ್ತು ಮಾತನಾಡಿ ಹೋಗುತ್ತಾರೆ. ಆಗ ಚಿಕ್ಕಮ್ಮ, ಈ ಸಾಹಿತ್ಯನಿಗೆ ನಾನು ಏನೇ ಮಾಡಲು ನೋಡಿದರೂ ಆ ಕರ್ಣ ಬಂದು ಕಾಪಾಡುತ್ತಾ ಇದ್ದಾನೆ ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾರೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.